ದಿನ ಆದ್ಮೇಲೆ ನಮ್ಮ ಬ್ಲಾಗ್ ಅಲ್ಲಿ ಯಾರು ಬಂದವ್ರೆ? Okay, let's go. Who is the farm? Hi, so welcome back to my new vlog. Guys, ಇವತ್ತಿನ ವ್ಲಾಗು ನಾನು ಮನೆಯಿಂದ ಶುರು ಮಾಡ್ತಾ ಇದ್ದೀನಿ. ಕತೆ ಏನು ಅಂದರೆ, ಈಗ ನನ್ನ ಫ್ರೆಂಡ್ ಒಬ್ಬೊಂದು ಗೃಹ ಪ್ರವೇಶ ಇದೆ, ಅದಕ್ಕೆ ಹೋಗಬೇಕು. ನಾವೆಲ್ಲ ರೆಡಿಯಾಗಿ ಆಚೆ ಬಂದಿಟ್ಟಿದ್ದೀವಿ. ನನಗೆ ರಾತ್ರಿ ಸಂಜೆ ಕಾರ್ ಎತ್ಕೊಂಡು ಹೋಗಿದ್ದು ನೆನಪೇ ಇಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಎಲ್ಲ ಬಂದು ಕೆಳಗೆ ನಿಂತಿದ್ದೀವಿ. ಆಮೇಲೆ ಇವಾಗ ನೆನಪಾಗ್ತಿದೆ, ಅಯ್ಯೋ ಕಾರ್ ಸಂಜೆ ಎತ್ಕೊಂಡು ಹೋಗಿದ್ದಾನೆ ಅಂತ. ಅದಕ್ಕೆ ಈಗ ಫಸ್ಟು ಇಲ್ಲಿ ಪ್ರಶಾಂತ್ ಅವರ ವೈಫ್ದು ಬರ್ಡೇ ಇದೆ, ಅಲ್ಲಿಗೆ ಹೋಗಿ ಕೇಕ್ ಕಟ್ ಮಾಡಿಸಿ ವಾಪಸ್ ಬರೋಷ್ಟರಲ್ಲಿ ಸಂಜೆ ಬಂದಿರ್ತಾನೆ. ಕಾರ್ ಎತ್ಕೊಂಡು ಗೃಹ ಪ್ರವೇಶಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಲೆಟ್ಸ್ ಇಷ್ಟೊಂದು ಕೇಕ್ ಇದ್ರಲ್ಲಿ ಯಾವ್ದು ತೊಳೋದು ಅಂತ ನೋಡ್ತಾ ಇದ್ದೀವಿ. ಇದೇ ಹೋಗ್ಬಿಡೋಣ ಮನೀಶ್, ಇದೇ ಕೊಟ್ಬಿಡಿ. ಫೈನಲಿ ಕೇಕ್ ತೊಗೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಸೊ ಕೇಕ್ ಏನು ಆಯಿತು, ಗಿಫ್ಟ್ ಏನು ಕೊಡೋದು ಅಂತ ಹುಡ್ಕೊಂಡು ಬಂದಿದ್ದೀವಿ. ಗಿಫ್ಟ್ ತೊಗೊಳಕ್ಕೆ ಇನ್ನು ಹುಡ್ಕೋಣ ಗೈಸ್. ಅಲ್ಲಿ ಗಿಫ್ಟ್ ಏನು ಸಿಕ್ಕಿಲ್ಲ, ಅದಕ್ಕೆ ಅಲ್ಲಿಂದ ಹೊರಟ್ಬಿಟ್ವಿ ಆನ್ಲೈನ್ ಆರ್ಡರ್ ಮಾಡೋಣ ಅಂತ. ಕೇಕ್ ಕಟ್ ಮಾಡಿಸಿ ವಾಪಸ್ ಬಂದು ಗಿಫ್ಟ್ ಏನಾದ್ರು ಅರೇಂಜ್ ಮಾಡೋಣ. ಶಶಾಂಕ್ ಅವ್ರ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಅನಿಸುತ್ತೆ ಮನೇಲಿ. ಮುಗಳು ನಗೆ ನೋಡಿ, ವೈಫ್ ಬರ್ಡೇ ಅಂತ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ನಂಗಲ್ಲ ಹ್ಯಾಪಿ ಬರ್ಡೇ ಆಂಟಿ. ಚೆನ್ನಾಗಿದ್ದೀನಿ. ಹೇಗಿದ್ದೀರಾ? ತುಂಬಾ ದಿವಸ ಆಯ್ತು, ಮನೆ ಕಡೆ ಬಂದಿಲ್ಲ. ಆಂಟಿ ನೆನ್ನೆ ಮಾತಾಡ್ಸ್ಕೊಂಡು ಹ್ಯಾಪಿ ಬರ್ಡೇ. ಪಾರ್ಟಿ ಯಾವಾಗ ಕೊಡ್ತೀರಾ? ಗಿಫ್ಟ್ ಯಾವಾಗ ಕೊಡ್ತೀರಾ? ಪಾಪ ಟ್ರೈನ್ ಮಾಡಿಟ್ಬಿಟ್ಟು ಅವ್ನು ಶಶಾಂಕು. ಇಲ್ಲ, ಮೊನ್ನೆ ಬರ್ಡೇಗೆ ಇನ್ವೈಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಮೆಸೇಜ್, ಪ್ಲೀಸ್ ಬ್ರಿಂಗ್ ಗಿಫ್ಟ್ ಟು ಸ್ಯಾಮ್. ಸೊ ನೀವು ಹೆಂಗೆ ಹೇಳ್ತೀರಾ ಹಂಗೆ ಸೇಮ್. ಗೈಸ್ ಆರ್ಡರ್ ಮಾಡಿದ್ದೀನಿ, ಗಿಫ್ಟ್ ಬರ್ತಾ ಇದೆ. ಆದ್ರೆ ಕೇಕ್ ಜೊತೆ ಗಿಫ್ಟ್ ತರನೇ ಬಿಡಪ್ಪ. ಅದಕ್ಕೆ ಕೇಕ್ ಕಟ್ ಮಾಡ್ಬಿಡೋದು ಬನ್ನಿ, ತಂದಿದ್ದೀವಿ. ಅಡ್ವಾನ್ಸ್ ಆಗಿ ಕೇಕ್ ಕಟ್ ಮಾಡ್ಕೊಳ್ಳಿ, ಆಮೇಲೆ ಗಿಫ್ಟ್. ಏನ್ ಮಗ ಲಡ್ಡು ಗಿಡ್ಡು ಎಲ್ಲ ತಿನ್ಕೊಂಡು ಮಜಾ ಮಾಡ್ತಾ ಇದೆಯಾ ಜೀವನ? ಹಿಂದಕ್ಕೂ ನಾವು ಜೀವನ ಅಂದ್ರೆ ಶಶಾಂಕ್ ಕೈಲಿ ಇಟ್ಕೋ. ಮಗ ಟೇಬಲ್ ಇಲ್ಲ, ಕೈಲಿ ಇಟ್ಕೋತಾನೆ ರೀ ಶಶಾಂಕ್. ಅಷ್ಟು ಮಾಡಿಲ್ಲ ಅಂದ್ರೆ ನೀವು ಇಟ್ಕೋ ಮಗ. ಒಂದು ತಿನ್ಬೋದು ಗಾಯ್ಸ್. ರೋಸ್ ಎಲ್ಲ ಬಂದ್ಬಿಟ್ಟಿದೆ ಮನೇಲಿ. ನೋಡಿ ಗಾಯ್ಸ್, ಆಯ್ತು. ಯಾಕೆ ಟೆನ್ಷನ್ ಆಗ್ತೀಯಾ? ಯಾಕೆ ಮಗ ಎಂಟಿಗೆ ರೋಸ್ ತರ ತಪ್ಪಲ್ಲ ಮಗ, ಯಾಕೆ ಟೆನ್ಷನ್ ಆಗ್ತೀಯಾ? ಶಶಾಂಕ್ ಅವರು ಅದಕ್ಕೆ ಅನೌನ್ಸ್ಮೆಂಟ್ ಮಾಡ್ತಾವ ನೋಡಿ. ಯಾವತ್ತು ಮಗ ಬರ್ಡೇ ಪಾರ್ಟಿ? ಅದಕ್ಕೆ ಡೇಟ್ ಹೇಳು. ಯಾವತ್ತಾರ ಒಂದಿನ ಹೋಗೋಣ, ಅದೆಲ್ಲ ಏನಂತ ಮಗ. ಮಗ ನಿಂದು ಯಾವತ್ತಾರು ಒಂದಿನ ಅದು ಇನ್ನೂ ಬರ್ತಾನೆ ಇಲ್ಲ, ಅದಕ್ಕೆ ಒಂದು ಡೇಟ್ ಹೇಳು. ಆ ಡೇಟ್ ಕರೆಕ್ಟಾಗಿ ನಿಮ್ಮ ಮನೆ ಮುಂದೆ ಇರ್ತೀವಿ ನಾವು. ತಿಂಗಳು 29ಕ್ಕೆ ಹೋಗೋಣ ಬಿಡು ಮಗ. ಈ ತಿಂಗಳು 29 ಇಲ್ಲ ಮಗ, 28 ಮಗ. ನಾವು ಸ್ಕೂಲ್ಗೆ ಹೋಗಿದ್ದೀವಿ, ಕಾಲೇಜ್ಗೆ ಹೋಗಿದ್ದೀವಿ. ಬೇಗ ಹೇಳು. ಈ ವೀಕಲ್ಲಿ ಅಂತೆ, ನಾನು ವ್ಲಾಗಲ್ಲಿ ಬರುತ್ತೆ ನೋಡಿ. ಪ್ರಾಮಿಸ್ ಮಾಡಿದ್ದಾನೆ ಎಲ್ಲ ಸರಿ. ನಾಮ ಹಾಕ್ದಂಗೆ ಸರಿ ನಾಮ ಹಾಕಿಲ್ಲ ನಾನು. ಹೋದ್ ಸರಿ ಶಶಾಂಕ್ ಬರ್ಡೇ ಪಾರ್ಟಿ ಕೊಡ್ಸಿದ್ದ, ಅವ್ರ ಅಪ್ಪ ಬರ್ಡೇ ಪಾರ್ಟಿ ಕೊಡ್ಸಿರ್ಲಿಲ್ಲ. ಇಲ್ಲ ಇದ್ರು ನಾನಿದ್ದೆ ನೋಡಿ. ನೆಕ್ಸ್ಟ್ ದಿನ ನಾವು ದೇವಸ್ಥಾನಕ್ಕೆ ಹೋಗಿ. ಸರಿ ಆಯ್ತು, 2 ಸೇರ್ಸ್ ಕೊಟ್ಬಿಡು ಮಗ, ಆಯ್ತಾ? ನಮ್ದೇನೋ 15 ಜನ ಬರ್ತಾರೆ ಅಷ್ಟೇ. ಬರ್ತಾರೆ. ಸ್ಟೋರಿನೂ ಹಾಕ್ತೀನಿ ಗೈಸ್, ಬರ್ಡೇ ಪಾರ್ಟಿ ಬನ್ನಿ ಅಂತ. 5 ಪ್ಲೇಟ್ ಇಲ್ಲೇ ಇದೆ. ಚಲೋ ಬಾಯ್ 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 ಬಾಯ್. ಅದಕ್ಕೆ ಹ್ಯಾಪಿ ಬರ್ಡೇ, ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್ ಗೈಸ್. ವಾಪಸ್ ಬಂದಿದ್ದೀವಿ, ನಮ್ಮ ಸಿ ಇನ್ನೂ ಬಂದಿಲ್ಲ. ವೇಟ್ ಮಾಡ್ತಾ ಇದ್ದೀವಿ ಅವನಿಗೆ ಈಗ ನಮ್ಮ ಮನೆ ಹತ್ರ. ಫೈನಲಿ ನಮ್ಮ ಕಾರ್ ಬಂತು. ಒಂದೇ ದಿನದಲ್ಲಿ ವಾಶ್ ಮಾಡಿ ಹೆಂಗಾಗೋಗುತ್ತೆ ನೋಡಿ ಗೈಸ್, ಒಂದೇ ದಿನದಲ್ಲಿ. ಅದನ್ನು ಹೆಂಗಿದ್ದು ನಿನ್ನೆ ರಾತ್ರಿ ಆಗಿರೋದು ವಾಶ್ ಇವತ್ತು ನೋಡಿ ಹೆಂಗಾಗಿದೆ.
ಎನಿವೇಸ್ ಬನ್ನಿ ಹೋಗೋಣ. ಆರಾಮೇನು ದೇವರೆಲ್ಲ ತಂದ್ಬಿಟ್ಟವ್ರೆ. ಇನ್ಮೇಲೆ ರೀಚ್ ಆಗಿದ್ದೀವಿ. ನಾವು ಬರೋ ಅರ್ಜೆಂಟಲ್ಲಿ ಗಿಫ್ಟೇ ತಂದಿಲ್ಲ, ಸೊ ಇವ್ರದ್ದು ಗಿಫ್ಟ್ ಬ್ಯಾಲೆನ್ಸ್ ಉಳ್ಕೋತು. ಥ್ಯಾಂಕ್ ಯು. ಎಲ್ಲ ಮಾತಾಡ್ತಿದ್ರಿ. ಆರಾಮ? ಬೆಳಗಿಂದ ಪೂಜೆ ನಡೀತಿದೆ ಅನ್ಸುತ್ತೆ. ಲಾಲ್ ನೋಡಿ ಫುಲ್ ರೊಚ್ಚಿಗೆ ಎದ್ಬಿಟ್ಟವ್ರೆ. ನಮ್ ಲಾಲ್ ರೊಚ್ಚಿಗೆ ಎದ್ಬಿಟ್ಟವ್ರೆ. ಹೌದಾ? ಓ ಅಣ್ಣ ರೂಮಾ? ಇಂಟೀರಿಯರ್ ಟೈಮ್ ತೊಗೊಳೋದು ಅನ್ಸುತ್ತಲ್ಲ. ನೋಡಿ ದೇವ್ರ ಫೋಟೋ. ಟೆರೆಸ್ ಸೇಮ್ ರೂಮೇ ಅಂತೆ ಪ್ರವೀಣ. ನಿನ್ನ ರೂಮಾ ಇದು? ಹೇಳಿ ಮಗ. ವಾಶ್ರೂಮ್ ಇದೆ ಹಿಂದೆ. ಏನ್ರಿ ಲಾಲ್ ಕೈಗೆ ಸಿಕ್ತಲ್ಲ? ಕೈಗೆ ಸಿಗ್ತಾ ಇದ್ದೀರಾ? ಹತ್ರ ಇದ್ರೆ ಸಿಗ್ತಾ ಇದ್ದೀರಾ? ಕೈ ತುಂಬ ಸಿಗ್ತಿದ್ದೀರಾ? ಸ್ವಲ್ಪ ದಿನ ಮಗ ಇನ್ನೂ ಜಾಸ್ತಿ ಸಿಗ್ತೀರಾ? ಇರ್ತೀವಿ ವರ್ಕೌಟ್ ಇಲ್ಲ ಈಗ ಆಫಾ? ಸಮೀರ್ಗಿಂತ ಅದೇ ಅವನಿಗೆ ಕೆಲವು ಬಿಟ್ರೆ 2 ತಿಂಗಳಲ್ಲ. ಸಮೀರ್ಗಿಂತ ದಪ್ಪ ಕಷ್ಟ ಇದೆ. ಸ್ಟಾರ್ಟ್ ಮಾಡಿ ನೋಡೋಣ. ಇವ್ರು ಹಾಕೋ ಟಾನಿಕ್ಗಳಿಗೆ, ಇವ್ರು ಹಾಕೋ ಔಷಧಿಗಳಿಗೆ ಸ್ವಲ್ಪ ಕಷ್ಟ ಇದೆ. ಕಷ್ಟ ಇವಿನೇ ಇದೆ. ಸಮೀರ್ಗಿಂತ ದಪ್ಪ ಆಗ್ತಾರಂತೆ ಗೈಸ್ ಎಪಿಕ್ ಪ್ರವೀಣ್ ಅವರು. ನೋಟ್ ಮಾಡ್ಕೊಳ್ಳಿ. ಎಷ್ಟು ದಿನ ಅಲ್ಲ ಮಗ? 3 ಮಂತ್ಸ್. 3 ಮಂತ್ಸ್ ಅಲ್ಲಿ ಸಮೀರ್ಗಿಂತ ದಪ್ಪ ಆಗಿರ್ತಾರಂತೆ ಪ್ರವೀಣ್ ಅವರು. 3 ಮಂತ್ಸ್. ರಾತ್ರಿ ಫುಲ್ ಫೋನ್ ಮಾಡಿದ್ರಿ. ನಾರ್ಮಲ್ ಆಗಿರ್ಲಿಲ್ಲ ಫೋನ್ ಮಾಡಿದಾಗ. ಗೈಸ್ ಸೊ ಈಗ ಬಂದಿರೋ ಸೆಕೆಂಡ್ ಮೇನ್ ರೀಸನ್. ಫಸ್ಟ್ ರೀಸನ್ ಮನೆ ನೋಡೋದು, ಸೆಕೆಂಡ್ ರೀಸನ್ ಊಟ ಮಾಡೋದು. ಊಟ ಮಾಡ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಫುಲ್ ಚೇಂಜ್ ಆಗ್ತಿದೆ. ನಮ್ಮ ಕಾಲೇಜ್ ಫ್ರೆಂಡ್ ಗೈಸ್ ಊಟ ಮೇಲೆ ಬರುತ್ತೆ ಅಂದ್ರೆ ನಾವು ಬೇಡ, ಜನಗಳ ಮಧ್ಯೆ ತಿನ್ಬೇಕು, ಆ ವೈಬ್ ಬೇಕು ಅಂತ ಕೆಳಗೆ ಹೋಗ್ತಾ ಇದೀವಿ. ಬನ್ನಿ. ಓ ಶೂಸ್ ತೊಳ್ದಾಕ್ಬಿಟ್ಟವ್ರೆ. ಅಯ್ಯೋ ನನ್ನ ಶೂಸ್ ನೋಡಿ ಗೈಸ್ ಏನಾಗ್ಬಿಡೈತೆ. ಒಂದು ಪಪ್ಪಿ ಕೊಡ್ ಮಗ. ಒಂದ್ಸರಿ ತಪ್ಕೊಳ್ಳೋಣ. ನಾವು ತುಂಬಾ ದಿನ ಆದ್ಮೇಲೆ ಸಿಕ್ಕವ್ರೆ. ಒಂದು ಪಪ್ಪಿ ಇಲ್ಲಿ ಒಂದು ಪಪ್ಪಿ. ಸರ್ ಬನ್ನಿ, ಹಂಗೆ ಎಗರ್ಕೊಂಡ್ ಬನ್ನಿ. ಖಂಡಿತ ಸರ್, ತಿನ್ನಕ್ಕೆ ಬರೋದು ನೀವು, ಗೊತ್ತಾಗ್ತೈತೆ ಅಂತವ್ರು. ಗೈಸ್ ಕವರು ತಂದವನೆ ಜೇಬಲ್ 2. ಗುಲಾಬ್ ಜಾಮೂನು ಬಾದುಷಾ. ಲಾಲ್ ಎಲ್ಲಿ? ಕವರ್ ಲಾಲ್ ದೊಡ್ಡ ಜಾಗ ಬೇಕು ಅವನಿಗೆ. ಫೈನಲಿ ಸೆಕೆ ಅಲ್ಲ ಮಗ. ಪಾಪ ಊಟ ಮಾಡ್ತಾ ಇದೀವಿ. ಆಮೇಲೆ ನೀವು ಮಗ ಏನು ಕ್ವಶನ್ ಕೇಳ್ಬೇಕಲ್ಲ, ನೀನು ಕೇಳು. ಯಾವ್ದ್ರ ಬಗ್ಗೆ ಹೇಳಿ? ಅಲ್ಲ ನೀನು ಈ ಮನೆಗೆ ಎಷ್ಟು ನಾವೆಲ್ಲ ಇವಾಗ ಕೇಳ್ಕೊಂಬಂದಲ್ಲ, ಕೇಳು. ಅಂದ್ರೆ ಊಟ ಉಪಚಾರ ಎಲ್ಲ ನಿಮಗೆ ಮನಸ್ಸಿಂದ ಇಷ್ಟ ಆಯ್ತಾ, ಇಡಿಸ್ತಾ ಅಂತ? ಇಲ್ಲ. ಅಂದ್ರೆ ಮತ್ತೆ ಕೇಳು. ಅಂದ್ರೆ ನೀವು ಆಗಮಿಸಿದ್ರಿ, ನೂತನ ನಾವು ಟ್ರೀಟ್ ಮಾಡಿದ ರೀತಿ ಇಷ್ಟ ಆಯ್ತು ಅಂತ ಕೇಳು. ಇವ್ ಒಂದೇ ಆನ್ಸರ್ ಕೊಡ್ತಾನೆ ಅವನು. ಅಂದ್ರೆ ನಾವು ಟ್ರೀಟ್ ಮಾಡಿದ ರೀತಿ ಇಷ್ಟ ಆಯ್ತು ಇಲ್ಲ. ಅಂದ್ರೆ ನಿಮ್ ಎಕ್ಸ್ಪೆಕ್ಟೇಷನ್ ಏನು ಅಂತ ಹೇಳಿದ್ರೆ ಅದನ್ನ ರೀಚ್ ಹೇಳಲ್ಲ. 100ಕ್ಕೂ ಮಗ ಇದೆಲ್ಲ ವೇಸ್ಟ್ ಮಾಡ್ತಾವ ನೋಡಲ್ಲಿ. ಯಾಕೋ ಕಷ್ಟಪಟ್ಟು ದುಡ್ದಿರೋದಂತ ಹೇಳು. ಎಲ್ಲರೂ ಬರೀ ಅವು ಇವು ಮಾಡ್ತಾರೆ ಅಂದ್ಬಿಟ್ಟು ನಾನು ಪ್ಯೂರು ಎಂತದೋ ಅಲ್ಲ, ಕಷ್ಟಪಟ್ಟು ದುಡ್ದು ಕೊಡ್ತಿರೋದು ಊಟ ತಿನ್ನು ಅಂತ ಹೇಳು. ಕವರ್ ತಂದಿದ್ದು ತಿನ್ನು ಕವರ್ ತಂದಿದ್ಯಾ? ಗೈಸ್ ಬಂದಿದ್ದು ಫಸ್ಟ್ ಕೆಲಸ ಊಟ ಆಯಿತು. ಎರಡನೇ ಕೆಲಸ ಮನೆ ನೋಡಿದಾಯ್ತು. ಮುಂದೆ ಕೆಲಸ ಫ್ರೆಂಡ್ಸ್ ಎಲ್ಲ ಮಾತಾಡಿದಾಯ್ತು. ಈಗ ಮನೆಗೆ ಹೋಗೋಣ. ಬಾಯ್ 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 ಲಾಲ್ ಬಾಯ್ ಬಾಯ್. ಕೈ ತುಂಬ ಸಿಕ್ತವ್ರೆ. ಬಾಯ್ ಬಾಯ್ ಮಗ ಬಾಯ್. ಮೈಯೆಲ್ಲ ಸಿಕ್ತಿರಲ್ಲ ಲಾಲ್ ನೀವು. ಬಾಯ್ ಬಾಯ್ ಬಾಯ್. ಗೈಸ್ ನಾನು ನೆನ್ನೆ ಶೋಲ್ಡರ್ ವರ್ಕೌಟ್ ಮಾಡಿದೆ, ಇಲ್ಲಿ ಹಿಡ್ಕೊಂಡ್ಬಿಟ್ಟಿದೆ. ನೆಕ್ಸ್ಟ್ ಲೆವೆಲ್ ಪೇನು, ಹಿಂಗೆ ಅನ್ನಕ್ಕಾಗ್ತಿಲ್ಲ. ಒಂದು 1 ಮಿಲಿಯನ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿದ್ದಾರೆ. ನಮ್ಮ ನೋಡಿ ನಮ್ಮ ಕಿರ್ಚಾಡ್ತಾರೆ. ಬಾಬ್ಲು 1 ಮಿಲಿಯನ್ ಆಯ್ತು. I love you. ಕಾಯ್ತಾ ಇದೆ 1 ಮಿಲಿಯನ್. ರಾಣಿ 1 ಮಿಲಿಯನ್ ಇರೋ ಫಾಲೋವರ್ಸ್ ನನಗೆ. ಅಲ್ಲೇನು ಕೂತಿದ್ಯಾ? ಬಾಯ್ ಇಲ್ಲಿ. 1 ಮಿಲಿಯನ್ ಬಾಬ್ಲು, 1 ಮಿಲಿಯನ್. ಗೈಸ್ 1 ಮಿಲಿಯನ್ ಫಾಲೋವರ್ಸ್ ಇನ್ಸ್ಟಾಗ್ರಾಮ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಾಣಿ 1 ಮಿಲಿಯನ್ ಆಗಿದೆ. ಥ್ಯಾಂಕ್ಸು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಾಣಿ. ಪಾರ್ಟಿ 1 ಮಿಲಿಯನ್ ಪಾರ್ಟಿ 1.5 ಮಿಲಿಯನ್ ಆದರೆ ಪಾರ್ಟಿ. 1.5 ಆಯ್ತು ಈಗ. 1 ಮಿಲಿಯನ್ಗೆಲ್ಲ ಪಾರ್ಟಿ ಇಲ್ಲ 1 ಮಿಲಿಯನ್ ಆಯ್ತು. ಗೈಸ್, ಸೊ ನಾನು ಡಿಸೈಡ್ ಮಾಡಿದ್ದೇನು ಅಂದರೆ ನನ್ನ ಬರ್ಡೇ 27th ಏಪ್ರಿಲ್ ಅಷ್ಟರಲ್ಲಿ ನಾನು 1.5 ಹಿಟ್ ಮಾಡಬೇಕು ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ 1 ಮಿಲಿಯನ್ ನಾನು ಯೂಟ್ಯೂಬಲ್ಲಿ ಹಿಟ್ ಮಾಡಬೇಕು. ಅವಾಗ ರಿಯಲ್ ಪಾರ್ಟಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿವರೆಗೂ ಪಾರ್ಟಿ ಮಾಡೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಜಲ್ದಿ 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 1 ಮಿಲಿಯನ್ ಗಿಫ್ಟ್ ಕೊಡ್ತೀನಿ ಬಾಬ್ಲು. ಬೇಗ ಬಾ ಬೇಗ ಬಾ. ಒಂದು ಸರ್ಪ್ರೈಸ್. ಅಮ್ಮನ ಸರ್ಪ್ರೈಸ್ 1 ಮಿಲಿಯನ್ ಗಿಫ್ಟ್ ತಂದವ್ರಂತೆ. ಬನ್ನಿ ಗೈಸ್ ನೋಡ್ಬಿಡೋಣ ಅದನ್ನು ಏನು ತಂದಿರ್ಬೋದು ಅಂತ. ಅದೇ ನನ್ನ ತಲೆ ಮೇಲೆ ಬರುತ್ತಾ ಅಂತ ನೋಡ್ಬೇಕು ಫಸ್ಟ್ ನಾನು. ಅದು ನನ್ನ ತಲೆ ಮೇಲೆ ಬರುತ್ತಾ ಅಂತ ನೋಡ್ಬೇಕು. ಏನಿಲ್ಲ ನನ್ನ ಸೇವಿಂಗ್ ಅಲ್ಲಿ ನಾನು ತಂದಿರೋದು. ತೋರಿಸಿ ಏನು. ಕಣ್ಮುಚ್ಚು ಕಣ್ಮುಚ್ಚು ಕಣ್ಮುಚ್ಚು. ಅಯ್ಯೋ ಬೇಗ. ಓ ಬ್ಯಾಂಗಲ್ ತಂದಿದ್ದಾರೆ. ಓ ಕಾಲುಂಗ್ರ ತಂದಿದ್ದಾರೆ. ಫ್ರಮ್ ಎವ್ರಿವನ್ ನಮ್ಮ ಫ್ಯಾಮಿಲಿಯಿಂದ ಎಲ್ಲರೂ, ಸಾಹಿಲ್, ಸೀಮಾ, ನಾನು, ಡ್ಯಾಡಿ ಎಲ್ಲ ಸೇರಿ. ಓಕೆ ಹಾಕೊಂಡು ಹೋಗ್ಬೇಕಾ ನಾನು ಅಂತ. ಅದಕ್ಕೆ ಹಾಕೊಂಡು ಹೋಗು. 1 ಮಿಲಿಯನ್ ಗಿಫ್ಟ್ ಅಂತೇಳಿ ಎಲ್ಲರಿಗೂ ನಮ್ಮ ಮಮ್ಮಿ ಕೊಟ್ಟಿದ್ದಾರೆ 1 ಮಿಲಿಯನ್ ಗಿಫ್ಟ್ ಅಂತೇಳು. ಗೈಸ್ ಫೈನಲಿ 1 ಮಿಲಿಯನ್ ಫಾಲೋವರ್ಸ್ಗೆ ನಮ್ಮ ಗಿಫ್ಟ್ ಕೊಟ್ಟಿದ್ದಾರೆ. ಬನ್ನಿ ಹೋಗೋಣ. ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ಫೋಟೋ ಶೂಟ್ ನಡೀತಾ ಇದೆ ಇಲ್ಲಿ. ಥೈಲ್ಯಾಂಡ್ ನೋ ದುಬೈ ದುಬೈ. ಗೈಸ್ ನಾನು ಏನೇನೋ ಪ್ರಾಮಿಸ್ಗಳು ಮಾಡ್ಬಿಟ್ಟಿದ್ದೀನಿ ಅವಾಗ. 1 ಮಿಲಿಯನ್ಗೆ ನಾನು ರ್ಯಾಡೋ ತಗೋತೀನಿ ಅಂತ ನಾನು ಹೇಳಿದ್ದೆ, ಅದು ಮಾಡ್ತೀನಿ. ಅದು ಬಿಟ್ರೆ ನಮ್ಮ ಅಮ್ಮ ಅವ್ರಿಗೆ ಅನ್ಕೊಂಡ್ಬಿಟ್ಟಿದ್ರು 1 ಮಿಲಿಯನ್ ಆಗಿದ ತಕ್ಷಣ ದುಬೈ ಅಂತ. ಅದು ನಾನು ಯಾವತ್ತೂ ಮೆನ್ಷನ್ ಮಾಡಿಲ್ಲ. ಅದೊಂದಿದೆ. ಅದು ಬಿಟ್ರೆ ನಮ್ದು 1.5 ಆದ್ಮೇಲೆ ನಮ್ಮ ಟೀಮ್ ಟ್ರಿಪ್ ಇದೆ ಥೈಲ್ಯಾಂಡ್ಗೆ, ಅದೂ ಇದೆ. ತುಂಬಾ ಇದೆ ಗೈಸ್ ಖರ್ಚು. ಬೇಗ ಬೇಗ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋವರ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಗೈಸ್, ಸೊ ಈಗ ನಾವು ರೆಡಿಯಾಗಿ ಹೋಗ್ತಿರೋದಲ್ಲಿ ತಮ್ಮನೇಲಿ ಟೈಟಲ್ ನೋಡಿದ್ದೀರಾ, ಬರ್ಡೇದು ಪಾರ್ಟಿ ಸೆಲೆಬ್ರೇಷನ್ ಇತ್ತು. ಸೊ ನಮ್ಮ ಟೀಮ್ ಅವ್ರಿಗೆ ಮತ್ತೆ ಎಲ್ರಿಗೂ ಪಾರ್ಟಿ ಇನ್ನೂ ಸಿಕ್ಕಿರಲಿಲ್ಲ. ಸೊ ಆ ಪಾರ್ಟಿಗೆ ಹೋಗ್ತಾ ಇರೋದು. ಆ್ಯಂಡ್ ಅದೇ ಗ್ಯಾಪಲ್ಲಿ 1 ಮಿಲಿಯನ್ ಬೇರೆ ಆಗಿಬಿಟ್ಟಿದೆ. ಅದರದ್ದು ಸ್ವಲ್ಪ ಸೈಡಲ್ಲಿಟ್ಟು ಈಗ ಇದನ್ನು ಫೋಕಸ್ ಮಾಡಿ 1 ಮಿಲಿಯನ್ದು ಫೋಕಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ಗೋ. ತುಂಬ ಜನ ಬರ್ತಿದ್ದಾರೆ, ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ, ಮಜಾ ಇರುತ್ತೆ. ಬನ್ನಿ ಹೋಗೋಣ. ಗೈಸ್, ಬರ್ಡೇ ಪಾರ್ಟಿಗೆ ಹೋಗ್ತಿರೋದ್ರಿಂದ ಕೇಕ್ ತೊಗೊಂಡೋಗಿಲ್ಲ ಅಂದರೆ ಹೆಂಗೆ, ಕೇಕ್ ತೊಗೊಂಡೋಗೋಕ್ಕೆ ಅಂತ ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ. ಯಾವುದಾದ್ರೂ ಒಂದು ಒಳ್ಳೆ ಕೇಕ್ ತೊಗೊಳೋಣ. ಓ ರೆಡ್ ಇದು ಕ್ಯಾಶ್ಯೂ ಕೊಟ್ಬಿಡಿ ಅದೇ. ಗೈಸ್, ಕೇಕ್ ತೊಗೊಂಡು ಒಂದು ಬೊಕ್ಕೆ ತೊಗೊಂಡು ಚಾಕ್ಲೇಟ್ದು ಹೋಗ್ತಾ ಇದ್ದೀವಿ. ಒಂಚೂರು ಎತ್ತೋದು ಚಾಕ್ಲೇಟ್ ಬೊಕ್ಕೆ ತೋರಿಸಿ ಹೆಂಗಿದೆ ನೋಡಿ. ಹೆಂಗಿದೆ ಚಾಕ್ಲೇಟಲ್ಲಿ ಆಗಿರೋ ಬೊಕ್ಕೆ. ಈ ಒಂದು ಯಾವ್ದು ಕೊಟ್ಟಿದ್ಯಾ ನೀನು ಗರ್ಲ್ ಫ್ರೆಂಡ್ ಇಡೋ. ಗೈಸ್, ಇವ್ನಿಗೆ ಏನೇನೋ ಕೊಟ್ಬಿಟ್ಟಿದ್ದೀನಿ, ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಗೈಸ್, ಪೂಜಾ ಅವ್ರು ಬಂದಿದ್ದಾರೆ, ಸಿಸಿ, ಚಂದ್ರ, ಹಿಂದೆ ಮನೀಶ್. ಪಾರ್ಕಿಂಗ್ ಹಾಕ್ಬಿಡು. ಯಾರೋ ಇವನು ಪಾರ್ಕಿಂಗ್ ಹಾಕೋದೇ ಆನ್ ಆಗ್ತಿಲ್ಲ ಅಂತ ಟೆನ್ಷನ್ ಆಗ್ತಾವನೆ. ನನಗೆ ಟೆನ್ಷನ್ ಆಗೋಯ್ತು. ಪಾರ್ಕಿಂಗ್ ಹಿಂದೆ ಹೊಡಿತವ್ರು ಆಗಲಿ 1 ಸೆಕೆಂಡ್ಗೆ. ಫೈನಲಿ ರೀಚ್ ಆಗಿದ್ದೀವಿ ಆಲ್ಮೋಸ್ಟು. ಬನ್ನಿ ಹೋಗೋಣ. ಅವ್ರು ಬಂದು ಕಾಯ್ತವ್ರು, ಪಾಪ ಬರ್ಡೇಗಲ್ಲೇ ಬಂದು ಕಾಯ್ತವ್ರು. ಗೈಸ್, ಸೊ ಫೈನಲ್ ರೀಚ್ ಆಗಿದ್ದೀವಿ. ಬನ್ನಿ, ಅವ್ರು ಕಾಯ್ತಿದ್ದಾರೆ. ಪ್ರವೀಣ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ತುಂಬ ಲೇಟ್ ಆಗ್ಬಿಟ್ಟಿದೆ. ಲೆಟ್ಸ್ ಗೋ. ಅದು ಆಗುತ್ತಾ ನೋಡಿದ್ರಿ ಗಂಡ್ಸ. ಗೈಸ್, ಇವತ್ತು ಸಂಜೆಗೆ ಒಂದು ಟಾಸ್ಕ್ ಕೊಡ್ತದ್ದಿ. ಪೂಜಾ ಬಿಟ್ಟು ಯಾವ ಹುಡುಗಿನೂ ನೋಡಬಾರ್ದು ನೀವು. ಇಂತ ಒಳ್ಳೆ ಇಟ್ಕೊಂಡು ನೀನ್ ನೋಡೋದ್ ಬಿಡು ಬೇರೆ ಹುಡುಗಿನ. ನೋಡಿ, ನಂದು 1 ಮಿಲಿಯನ್ ಸೆಲೆಬ್ರೇಷನ್ ಮಾಡ್ತವ್ರೆ. ನೋಡಿ, ನಾನು ಅವ್ರ ಬರ್ಡೇ ಮಾಡಕ್ಕೆ ಅಂತ ನಾವೆಲ್ಲ ಬಂದ್ರೆ ನೋಡ್ರಿ, ಇವ್ರು ನಮ್ದು 1 ಮಿಲಿಯನ್ ಸೆಲೆಬ್ರೇಷನ್ ಮಾಡ್ತವ್ರೆ. ನನ್ನ ಆಶೀರ್ವಾದ ನಿಮ್ಗೆ ಇದ್ದೇ ಇರುತ್ತೆ, ಮನಸ್ಸಿಂದ ಅಭಿಮಾನನೂ ಇದ್ದೇ ಇರುತ್ತೆ. ಸೂಪರ್ ಮಗ. ಗೈಸ್, ಬಿದ್ದೋಗ್ಬಿಟ್ಟು ಪಾಪ ಅವ್ರು ಅಷ್ಟು ಕಷ್ಟಪಟ್ಟು ಮಾಡಿದ್ರು, ಬಿದ್ದೋಯ್ತು. ಅದಕ್ಕೆ ಆಗ್ತದೆ.
ನೋಡಿ ಗಾಯ್ಸ್, ತುಂಬಾ ದಿನ ಆದ್ಮೇಲೆ ನಮ್ಮ ಬ್ಲಾಗ್ ಅಲ್ಲಿ ಯಾರು ಬಂದವ್ರೆ ಏನ್ರಿ 17 ಅಯ್ಯೋ ಇಲ್ಲಿ ನೋಡಿ ಗಾಯ್ಸ್, 3 ಫೋನು ದುಡ್ಡಿರೋರು. ಥ್ಯಾಂಕ್ ಯು. ನೋಡಿ ಅಲ್ಲಿ ಹಿಂದೆ ನಮ್ದೇ ಸೆಲೆಬ್ರೇಷನ್ ನಡೀತಾ ಇದೆ ಗೈಸ್. BMW ಓನರ್, ಮರ್ಸಿಡೀಸ್ ಓನರ್ ಶ್ರವಣ್ ಅವರು ನಮ್ಮ ಬ್ಲಾಗ್ ಅಲ್ಲಿ. ಜಾಸ್ತಿ ಅದನ್ನೇ ಸೌಂಡ್ ಹಾಕಿದ್ದಾನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅರ್ಜೆಂಟಲ್ಲಿ ನಂಗೆ ಎಂತ ತರಬೇಕು ಗೊತ್ತಾಗಿಲ್ಲ. ಫುಲ್ಲು ಊಟ ಬಂದಿದೆ. ಮದರ್ಗೆ, ಡ್ಯಾಡ್ಗೆ, ನಿಮ್ಮ ಸಿಸ್ಟರ್ಗೆ ಕನ್ವೆ ಮಾಡಿದ್ರು. ಗೈಸ್, ನಾವು ಹೋಗಿದ್ದು ಬರ್ಡೇ ಪಾರ್ಟಿ ಅಂತ. ಬಟ್ ಅಲ್ಲಿ ನೋಡಿದ್ರೆ ನಾನು 1 ಮಿಲಿಯನ್ ಸೆಲೆಬ್ರೇಷನ್ ಮಾಡ್ಬಿಟ್ರು. ಸೊ ಅದು ಪ್ರಾಪರ್ ಸೆಲೆಬ್ರೇಷನ್ ಅಲ್ವಂತೆ, ಅದು ಸುಮ್ಮನೆ ಸೆಲೆಬ್ರೇಷನ್ ಅಂತೆ. ಇನ್ನೂ 1 ಮಿಲಿಯನ್ ಸೆಲೆಬ್ರೇಷನ್ ಆಗಿಲ್ವಂತೆ, 1 ಮಿಲಿಯನ್ ಪಾರ್ಟಿ ಆಗಿಲ್ವಂತೆ. ಬರ್ಡೇ ಪಾರ್ಟಿನೇ ಆ ರೇಂಜಿಗೆ ಹೋಗಿದೆ. ಇನ್ನು 1 ಮಿಲಿಯನ್ ಏನಾಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಟ್ ವಾಸ್ ಅ ವೆರಿ ನೈಸ್ ಪಾರ್ಟಿ. ತುಂಬಾ ಮಜಾ ಮಾಡಿದ್ವಿ. ನಾನು ಶ್ರವಣ್ ಬ್ರೋ ಸಿಕ್ಕಿ ತುಂಬಾ ದಿನ ಆಗಿತ್ತು. ನಾನು ಪ್ರವೀಣ್ ಚಿಲ್ ಮಾಡಿ ತುಂಬಾ ದಿನ ಆಗಿತ್ತು. ನಾನು ನಮ್ಮ ಟೀಮ್ ಅವರೆಲ್ಲ ಚಿಲ್ ಮಾಡಿ ತುಂಬಾ ದಿನ ಆಗಿತ್ತು. ಸೊ ಇಟ್ ವಾಸ್ ವೆರಿ ಡಿಫ್ರೆಂಟ್ ಫೀಲಿಂಗ್. ಸಮಾಧಾನ ಮತ್ತೆ ಒಂಥರ ಖುಷಿ. ನಮ್ಮವರೆಲ್ಲ ನಮ್ಮ ಸಕ್ಸಸ್ ನ ಸೆಲೆಬ್ರೇಟ್ ಮಾಡಿದಾಗ ತುಂಬಾ ಖುಷಿ ಆಗುತ್ತಲ್ಲ. ಸೊ ಇಟ್ ವಾಸ್ ನೈಸ್. ಖುಷಿ ಆಯ್ತು. ಅದು ಬಿಟ್ರೆ ಥ್ಯಾಂಕ್ ಯು ಗೈಸ್, 1 ಮಿಲಿಯನ್ ರೀಚ್ ಮಾಡಿಸಿದ್ದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ. ಸ್ಯಾಮ್ ಫ್ಯಾಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಥ್ಯಾಂಕ್ ಯು. ಇನ್ನೂ ತುಂಬಾ ಜಾಸ್ತಿ ಮಾಡೋದಿದೆ. ಯೂಟ್ಯೂಬ್ ಅಲ್ಲಿ 1 ಮಿಲಿಯನ್ ನೋಡಿ. ಆದಷ್ಟು ಬೇಗ ನನ್ನ ಟಾರ್ಗೆಟ್ ಇದೆ ಏಪ್ರಿಲ್ 27 ಅಷ್ಟರಲ್ಲಿ ಏನೇನಾಗುತ್ತೆ ಎಲ್ಲ ಮಾಡಬೇಕು. ನನ್ನ ಬರ್ಡೇ ಅಷ್ಟರಲ್ಲಿ ಲೆಟ್ಸ್ ಗೋ ಗೈಸ್. ಫುಲ್ ಇನ್ವಾಲ್ವ್ಮೆಂಟ್. ಇನ್ನೂ ಒಳ್ಳೊಳ್ಳೆ ಕಾಂಟೆಂಟ್ ಬರ್ತಾ ಇರುತ್ತೆ. ವ್ಲಾಗ್ ಇಷ್ಟ ಆಗ್ತಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಬೈ. ಟೇಕ್ ಕೇರ್. ಇನ್ ಯಾವ ತರ ಕಾಂಟೆಂಟ್ಸ್ ಬೇಕು ಅಂತ ಕಾಮೆಂಟ್ ಹಾಕಿ. ವಿಲ್ ಶ್ಯೂರ್ಲಿ ಟ್ರೈ ಡೂಯಿಂಗ್ ದ್ಯಾಟ್. ಬೈ ಬೈ. ಟೇಕ್ ಕೇರ್. ಥ್ಯಾಂಕ್ ಯು. ಲವ್ ಯು. ಹೃದಯಕ್ಕೆ ಹೆದರಿಕೆ ಹೀಗೆ ನೋಡಿದರೆ